ಲೇ ಹೆಲ್ಮೆಟ್ ಇಲ್ವೇನಾ? ಬೈಕ್ ಒಂದೈತು ಬಾಸ್. ನೋಡಿ ಬಾಸ್, ಬೈಕ್ ಜೊತೆ ಒಂದು ಹೆಲ್ಮೆಟ್ ಇಡಬೇಕು ಅನ್ನೋ ಬೇಸಿಕ್ ಡಿಸಿಪ್ಲಿನ್ ಇಲ್ದಿರೋ ಸಿಟಿ ಜನರ ಜೊತೆ ನಾವಿದ್ದೀವಿ ಬಾಸ್. ಅದಕ್ಕೆ ನನಗೆ ಈ ಸಮಾಜ ನೋಡ್ರೆ ಒಂದು ಚೂರು ಇಷ್ಟ ಆಗ್ತಿಲ್ಲ ಬಾಸ್. ಸರ್ ಸುಮ್ಮನೆ ಗಾಡಿ ಓಡಿಸು, ಏನನ್ನ ಮಾತಾಡಬೇಡ. ಹಲೋ ಮಗ, ನಿನ್ನ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿದ್ಯಾ? ಹಂಗಂದ್ರೆ ನಾನು ನಿಂಗೊಂದು ನಂಬರ್ ಕಳಿಸ್ತೀನಿ. ಇಮಿಡಿಯೇಟಾಗಿ ಕಣ್ವ ಹಾಸ್ಪಿಟ್ಲ್ ಹತ್ರ ಹೋಗು, ಅಲ್ಲಿ ಸರೋಜಾನ್ ಅವ್ರು ಇರ್ತಾರೆ, ಅವ್ರ ಕೈಲಿ ಕೊಟ್ಬಿಡು. ಓಕೆ ಮಗ. ಗುಟ್ಟಳೆಯಲ್ಲಿ ಯಾರನ್ನು ನೋಡಬೇಕು? ಲೋಕಿ. ಯಾವ ಲೋಕಿ? ಗೊತ್ತಿಲ್ಲ. ಗೊತ್ತಿಲ್ಲ? ಇಳಿರಿ ಕಡೆಗೆ, ಇಳಿರಿ. ಅಯ್ಯೋ ಪಾಪ ಅಂತ ಸಹಾಯ ಮಾಡಕ್ ಬಂದ್ರೆ ಹೆಸರು ಹಿಡ್ಕೊಂಡು ಹುಡ್ಕು ಅಂತಿದ್ದೀರಾ. ಬಂಕ್ ಲೋಕಿ ಇದ್ದಾನೆ, ಬಡ್ಡಿ ಲೋಕಿ ಇದ್ದಾನೆ, ಜಟ್ಕಾ ಲೋಕಿ ಇದ್ದಾನೆ. ನೋಡು, ನಮ್ಮಪ್ಪ 2 ದಿನದಿಂದ ಊರಿಂದ ಯಾವುದೋ ಮಾಲ್ ತೊಗೊಂಡು ಡೀಲ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಇವಾಗ ನಮ್ಮಪ್ಪ ಕಾಣಿಸ್ತಾ ಇಲ್ಲ. ಡೀಲ್ನಲ್ಲಿ ಯಾರೋ ಲೋಕಿ ಅಂತೆ, ಅವನ ಹೆಸರು ಓಡಾಡ್ತಾ ಇದೆ. ಓಹೋ, ಬೆಳಗ್ಗೆಯಿಂದ ದೊಡ್ಡ ಸಾಚೆ ಥರ ಮಾತಾಡ್ತಿದ್ರಿ, ಈಗ ನೋಡಿದ್ರೆ ನಿಮ್ಮ ಅಪ್ಪನೇ ಫ್ರಾಡ್. ಅಮ್ಮ, ನನ್ನ ಪ್ರಾಬ್ಲಮ್ ಇನ್ನೂ ನಿನಗೆ ಗೊತ್ತಿಲ್ಲ. ನನಗೆ ನಮ್ಮ ಅಪ್ಪ ಬೇಕು ಅಷ್ಟೇ. ನಿನಗೇನೋ ಬೇಕು? ದುಡ್ಡು ಬೇಕಾ? ಕಾಂಪಸ್ ಬ್ಯಾಗ್ ಬೇಕು ಅಷ್ಟೇ. ನಾಚಿಕೆ ಆಗಲ್ವಾ? ಆ ವಯಸ್ಸಾದವರು ಅವ್ರ ಮಗಳ ಮದುವೆಗೆ ಅಂತ ಸೇರಿಸಿಟ್ಟಿರೋ ಕಾಸು ಅದು. ಅವ್ರವ್ರ ಪ್ರಾಬ್ಲಮ್ ದೊಡ್ಡದು ಬರ್ತಾರೆ. ನನ್ನ ಪ್ರಾಬ್ಲಮ್ ನಂಗೆ ದೊಡ್ಡದು. ನನಗೆ 1 ಕೋಟಿ ರೂಪಾಯಿ ಬೇಕು ಅಷ್ಟೇ. 1 ಕೋಟಿನಾ? ಏನಕ್ಕೆ? ಮಲ್ಕೊಳಕ್ಕೆ, ಹಾಸ್ಕೊಂಡ್ ಮಲ್ಕೊಳಕ್ಕೆ. ಅದ್ ಬಿಡಿ ಬಾಸ್, ನಿಮ್ಗೆ ನಿಮ್ಮ ಅಪ್ಪ ಬೇಕು, ನನಗೆ 1 ಕೋಟಿ ರೂಪಾಯಿ ಬೇಕು ಅಷ್ಟೇ. ಹಲೋ ಹಲೋ, ಹೇಳಿ. ಇನ್ನು ಆಟೋದಲ್ಲೇ ಇದೆಯಾ? ಸರಿ, ಹಾಸ್ಪಿಟ್ಲ್ಗೆ ಹೋಗಿ ಬ್ಯಾಗ್ ಜೋಪಾನವಾಗಿ ಎತ್ತಿಡು. ಸರಿ. ಸಿಸ್ಟರ್ ಬಾಸ್, ಮುಚ್ಕೊಂಡು ಗಾಡಿ ಎತ್ತು. ಎಲ್ಲ ಹೇಳ್ತಾರೆ ಅವನಿಗೆ. ಅದು ಸರಿ. ಹೌದು ಬಾಸ್, ನಿಮ್ಮ ತಂದೆ ನೋಡೋದಕ್ಕೆ ಹೆಂಗಿದ್ದಾರೆ? ರಾಜನ್ ಕಳೆ ಮಕ್ಕದಲ್ಲಿ ಕಳ್ಳ ಇದ್ದಂಗೇನಿಲ್ಲ ಬಿಡಿ. ಮುಚ್ಕೊಂಡು ಗಾಡಿ ಎತ್ತಿದ್ರೆ ಸರಿ. ಇವಾಗ